ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ಒಂದು ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೆ ತುಂಬಾನೇ ಒಂದು ಫನ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾರು ಕೂಡ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ ಈ ಒಂದು ವಿಡಿಯೋನ. ಇದು ಜಸ್ಟ್ ಒಂದು ಫನ್ಗೋಸ್ಕರ ಮಾಡ್ತಾ ಇರುವಂತಹ ಒಂದು ವಿಡಿಯೋ. ತುಂಬಾ ಜನ ಪ್ರೆಗ್ನೆಂಟ್ ಇರೋರು ನಮ್ಗೆ ಹೆಣ್ಣು ಪಾಪು ಆಗ್ಬೋದಾ, ಗಂಡು ಪಾಪು ಆಗ್ಬೋದಾ, ನಮ್ಗೆ ಯಾವ ಸಿಂಪ್ಟಮ್ಸ್ ಇದೆ, ಯಾವ ಬೇಬಿಗೆ ಹೋಲುತ್ತೆ ನಮ್ಮ ಒಂದು ಸಿಂಪ್ಟಮ್ಸ್ ಅಂತ ತುಂಬಾನೇ ಸರ್ಚ್ ಮಾಡ್ತಾ ಇರ್ತಾರೆ. ಯೂಟ್ಯೂಬಲ್ಲಂತೂ ಈ ಒಂದು ವಿಡಿಯೋ ತುಂಬಾನೇ ಟ್ರೆಂಡಿಂಗಲ್ಲಿದೆ. ಮತ್ತೆ ಸಾಕಷ್ಟು ಯೂಟ್ಯೂಬರ್ಸು ಈ ವಿಡಿಯೋಗಳನ್ನ ಮಾಡ್ತಾರೆ. ಆಡಿಯನ್ಸು ಕೇಳಿ ಮಾಡಿಸ್ಕೊತಾರೆ. ತುಂಬಾನೇ ವೈರಲ್ ವಿಡಿಯೋ ಅಂತಾನೆ ಹೇಳ್ಬೋದು ಇದನ್ನ. ನನ್ನ ಒಂದು ಪ್ರೆಗ್ನೆನ್ಸಿಯಲ್ಲಿ ನನ್ನ ಒಂದು ಸಿಂಪ್ಟಮ್ಸ್ ಯಾವ ಬೇಬಿಗೆ ಹೋಲುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಜನ ಈ ವಿಡಿಯೋಸ್ನ ಮಾಡ್ತಾ ಇದ್ದಾರೆ. ನನಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಯಾವುದೇ ಮದರ್ಗಾದ್ರೂ ಯಾವ ಬೇಬಿ ಆಗ್ಬೋದು ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ನನಗೂ ಕೂಡ ಅಷ್ಟೇ, ನನಗೂ ಕೂಡ ಯಾವ ಬೇಬಿ ಆಗ್ಬೋದು ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಇನ್ನು 1 ಮಂತ್ ಇದೆ ನನ್ನ ಒಂದು ಡೆಲಿವರಿಗೆ. ಸೊ ಅದಕ್ಕೋಸ್ಕರ ಇವಾಗ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಈ ಒಂದು ಸಿಂಪ್ಟಮ್ಸ್ ಎಲ್ಲ ಆಗಿ ನನಗೆ ಯಾವ ಬೇಬಿ ಆಗುತ್ತೋ ಗೊತ್ತಿಲ್ಲ. ನನಗೂ ಒಂದು ಕ್ಯೂರಿಯಾಸಿಟಿ ಇದೆ. ನಾನು ಅಂದ್ಕೊಂಡಿರೋ ಥರ ನಾನು ಇಷ್ಟಪಡೋ ಥರ ಯಾವ ಬೇಬಿ ಆದ್ರೂ ಓಕೆ, ಬಟ್ ಒಂದು ಇರುತ್ತಲ್ವಾ, ಈ ಬೇಬಿ ಬೇಕು ಅಂತ. ಸೊ ಅದೇ ಥರ ನನಗೆ ಆ ಬೇಬಿ ಆದರೆ ಸಾಕು. ನೋಡೋಣ, ಯಾವುದಾದ್ರೂ ಓಕೆ, ಬಟ್ ಒಂದು ಮನಸ್ಸಲ್ಲಿ ಇರುತ್ತಲ್ವಾ ಈ ಬೇಬಿ ಬೇಕು ಅಂತ. ಸೊ ಅದೇ ರೀತಿ ನನಗೂ ಕೂಡ ಬೇಬಿ ಬೇಕು ಅಂತ ಇದೆ. ಸೊ ನೋಡೋಣ ನನ್ನ ಲಕ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಬಿ ಬಾಯ್ ಮತ್ತೆ ನಾನು ಇದೆಲ್ಲ ನನಗೆ ಏನೇನು ಸಿಂಪ್ಟಮ್ಸ್ ಇದೆ ಮತ್ತು ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಒಂದು ಸಿಂಪ್ಟಮ್ಸ್ ಮಿತ್ಗಳನ್ನ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನನಗೆ ಯಾವ ಸಿಂಪ್ಟಮ್ಸ್ಗಳು ಇದೆ ಅದನ್ನು ಕೂಡ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಒಂದೊಂದೇ ಯಾವ ಬೇಬಿಗೆ ನನ್ನ ಓಟ್ ಇರುತ್ತೆ ಅಂತ ಅಂದ್ಬಿಟ್ಟು, ನನ್ನ ಸಿಂಪ್ಟಮ್ಸ್ ಯಾವ ಬೇಬಿಗೆ ಹೋಲುತ್ತೆ, ಯಾವ ಬೇಬಿಗೆ ಜಾಸ್ತಿ ಓಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಮರ್ತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಮೊದಲನೇದು, ಈ ಒಂದು ಪಾಯಿಂಟ್ ತುಂಬಾ ಟ್ರೆಂಡಿಂಗಲ್ಲಿದೆ. ಬೇಬಿ ಒಂದು ಹಾರ್ಟ್ ಬೀಟು ಎಷ್ಟರಿಂದ ಎಷ್ಟಿರಬೇಕು, ಬೇಬಿ ಗರ್ಲ್ಗೆ ಎಷ್ಟಿರಬೇಕು, ಬೇಬಿ ಬಾಯ್ಗೆ, ಇದಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಬೇಬಿ ಬಾಯ್ಗೆ 150 ಒಳಗಡೆ ಇರಬೇಕು, ಬೇಬಿ ಗರ್ಲ್ ಆದರೆ 150 ಮೇಲೆ ಇರಬೇಕು ಅಂತ ಹೇಳ್ತಾರೆ. ನನಗೆ ಸ್ಟಾರ್ಟಿಂಗಲ್ಲೆಲ್ಲ ನನಗೆ ಒಂದು 7 ಮಂತ್ ತನಕನೂ ನನಗೆ 150 ಎಬೋನೇ ಇತ್ತು, 150 ಮೇಲಿತ್ತು. ಇವಾಗ ಏನಾಗಿದೆ 143, 140 ಈ ಥರ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ನನ್ನ ಓಟು ಬೇಬಿ ಬಾಯ್. ಮತ್ತೆ ಸೆಕೆಂಡ್ ಒನ್, ಮತ್ತೆ ಬೇಬಿ ಬಾಯ್ ಇದ್ರೆ ತುಂಬಾನೇ ಫೇರ್ ಆಗ್ತಾರೆ ಅಂತ ಅಂದ್ಬಿಟ್ಟು, ಬೇಬಿ ಗರ್ಲ್ ಇದ್ರೆ ಫೇರ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇದೆ. ನನ್ನ ಒಂದು ಫೇಸ್ನ ನೀವು ನೋಡ್ಬೋದು. ನನ್ನ ಫೇಸ್ ಯಾವುದೇ ರೀತಿ ಗ್ಲೋ ಬಂದಿಲ್ಲ, ಬಟ್ ಪಿಂಪಲ್ಸ್, ಆಕ್ನಿ ಏನಿದೆ ಅದೆಲ್ಲ ನನಗೆ ಕಡಿಮೆ ಆಗಿದೆ. ಸೊ ನನ್ನ ಪ್ರಕಾರ ನನ್ನ ಒಂದು ಓಟ್ ಬೇಬಿ ಗರ್ಲ್ಗೆ ಹೋಗುತ್ತೆ. ಯಾಕಂದರೆ ನನ್ನ ಫೇಸು ಸ್ವಲ್ಪ ಮೊದಲು ಹಾಳಾಗಿತ್ತು, ಇವಾಗ ಪ್ರೆಗ್ನೆಂಟ್ ಆದಮೇಲೆ ಸ್ವಲ್ಪ ರಿಕವರ್ ಆಗಿದೆ. ಸೊ ಅದರಿಂದ ನನ್ನ ಓಟ್ ಬಂದು ಬೇಬಿ ಗರ್ಲ್ಗೆ ಹೋಗುತ್ತೆ. ಮತ್ತು ಮೂರನೇದು, ಬೇಬಿ ಬಾಯ್ ಇದ್ದರೆ ತುಂಬಾ ಸಾಲ್ಟಿ, ಅಂದರೆ ಸ್ವಲ್ಪ ಸಾಲ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು, ಬೇಬಿ ಗರ್ಲ್ ಇದ್ದರೆ ಸ್ವಲ್ಪ ಸ್ವೀಟ್ ಎಲ್ಲ ಕ್ರೇವಿಂಗ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಇದೆ. ಇದು ಕೂಡ ತುಂಬಾ ಟ್ರೆಂಡಿಂಗಲ್ಲಿದೆ. ನನಗೆ ಅದೂ ಸಾಲ್ಟು ಇಷ್ಟ ಆಗುತ್ತೆ ಮತ್ತು ಸ್ವೀಟು ಕೂಡ ಇಷ್ಟ ಆಗುತ್ತೆ. ಸೊ ಜಾಸ್ತಿ ಇತ್ತೀಚೆಗೆ ಅಂತಲ್ಲ, ಕನ್ಸೀವ್ ಆದಮೇಲೆ ನನಗೆ ಸ್ವಲ್ಪ ಸ್ವೀಟ್ ಕಡೆ ಕ್ರೇವಿಂಗ್ಸ್ ಹೋಗ್ಬಿಟ್ಟಿದೆ. ಮೊದಲು ನಾನು ಅಷ್ಟಾಗಿ ಸ್ವೀಟ್ನ ತಿಂತಾ ಇರಲಿಲ್ಲ. ಇವಾಗ ಪ್ರೆಗ್ನೆಂಟ್ ಆದಮೇಲೆ ನಾನು ಸ್ವಲ್ಪ ಸ್ವೀಟ್ ಕಡೆ ಕ್ರೇವಿಂಗ್ಸ್ ಹೋಗಿದೆ. ಸೊ ನನ್ನ ಓಟು ಬೇಬಿ ಗರ್ಲ್. ಮತ್ತು 4th ಒನ್, ಬೇಬಿಯ ಒಂದು ಬಂಪ್. ಮೇಯ್ನ್ ಆಗಿ ಇದು ಕೂಡ ತುಂಬಾ ಟ್ರೆಂಡಿಂಗಲ್ಲಿದೆ. ಸಾಕಷ್ಟು ಜನ ಹೇಳ್ತಾರೆ, ಮತ್ತು ಅಂದರೆ ತುಂಬ ಹಳೆ ಕಾಲದಿಂದನೂ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಈ ಒಂದು ಮಿತ್ನ. ಬೇಬಿ ಏನೋ ಹೊಟ್ಟೆ ಏನಾದರೂ ರೌಂಡ್ ಶೇಪಲ್ಲಿದೆ. ನಾನು ಈ ಕಡೆ ಮೆನ್ಷನ್ ಮಾಡಿರ್ತೀನಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು.
ಹೊಟ್ಟೆ ರೌಂಡ್ ಇಕ್ಕಿದ್ರೆ ಗರ್ಲ್ ಬೇಬಿ ಆಗುತ್ತೆ, ಸ್ವಲ್ಪ ಕೆಳ ಹೊಟ್ಟೆ ಇದ್ರೆ ಬಾಯ್ ಬೇಬಿ ಆಗುತ್ತೆ ಅಂದ್ಬಿಟ್ಟು ತುಂಬ ಜನ ಹೇಳ್ತಾರೆ. ಹಳೆ ಕಾಲದಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಅದು ತುಂಬಾನೇ ಒಂದು 90% ನಿಜ ಅಂತಾನೆ ಹೇಳ್ಬೋದು. ಬಟ್ ಕೆಲವೊಬ್ಬರಿಗೆ ಅದು ಉಲ್ಟಾ ಆಗಿದೆ. ಸೊ ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಪ್ರಕಾರ ನನ್ನ ಓಟ್ ಬೇಬಿ ಬಾಯ್ಗಿದೆ. ನನಗೆ ಹೊಟ್ಟೆ ಕೆಳ ಹೊಟ್ಟೆ ಇದೆ, ಫುಲ್ ರೌಂಡ್ಕ್ಕಿಲ್ಲ ನನಗೆ. ಅದರಿಂದ ನಮ್ಮ ಮನೇಲಿ ನನಗೆ ಬೇಬಿ ಬಾಯ್ ಆಗುತ್ತೆ ಅಂತ ಇದ್ದಾರೆ. ಸೊ ನನ್ನ ಓಟ್ ಬೇಬಿ ಬಾಯ್. ಮತ್ತೆ ಅದಾದ್ಮೇಲೆ ಇದು ಕೂಡ ಒಂದು ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದು ಮಿತ್ ಅಂತಾನೆ ಹೇಳ್ಬೋದು. ಬೇಬಿ ಬಂಪಲ್ಲಿ ಲೈನ್ ಬರುತ್ತಲ್ವಾ, ಸೊ ಅದನ್ನು ಕೂಡ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಬೇಬಿ ಬಾಯ್ ಇದ್ರೆ ಒಕ್ಲಿಂದ ಫುಲ್ ಲೈನ್ ಇರುತ್ತೆ ಅಂತ ಅಂದ್ಬಿಟ್ಟು, ಬೇಬಿ ಗರ್ಲ್ ಇದ್ರೆ ಜಸ್ಟ್ ಒಕ್ಲಿಂದ ಕೆಳಗಡೆ ಲೈನ್ ಇರುತ್ತೆ ಅಂತ ಅಂದ್ಬಿಟ್ಟು ಇದೆ. ನನ್ನ ಓಟು ಬೇಬಿ ಬಾಯ್. ನನಗೆ ಹೊಟ್ಟೆ ಫುಲ್ ಲೈನ್ ಇದೆ. ಸೊ ಅದರಿಂದ ನನಗೆ ಬೇಬಿ ಬಾಯ್ಗೆ ನನ್ನ ಓಟ್ ಇದೆ. ಸೊ ಅದಾದ್ಮೇಲೆ ಇವಾಗ ಇದು ಕೂಡ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಪೋಸ್ಟೀರಿಯರ್ ಮತ್ತೆ ಆಂಟೀರಿಯರ್ ಅಂತ ಇದೆ. ಇದು ಎರಡೂ ಕೂಡ ಹೇಳಕ್ಕಾಗೋದಿಲ್ಲ, ಈ ತರ ಇದೆ. ಎಲ್ಲರೂ ಕೂಡ ಒಂದ್ಸಲಿ ಪೋಸ್ಟೀರಿಯರ್ ಇದ್ರೆ ಬಾಯ್ ಬೇಬಿ ಆಗಿದೆ, ಮತ್ತೆ ಆಂಟೀರಿಯರ್ ಇದ್ರೆ ಗರ್ಲ್ ಬೇಬಿ ಆಗಿದೆ. ಎರಡೂ ಕೂಡ ಈಕ್ವಲ್ ಅಲ್ಲಿ ಇದೆ. ಗೊತ್ತಿಲ್ಲ ಯಾರಿಗೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ನನಗೆ ಮಾತ್ರ ಪೋಸ್ಟೀರಿಯರ್ ಪ್ಲೆಸೆಂಟಾ ಪೋಸ್ಟೀರಿಯರ್ ಇದೆ. ಸೊ ತುಂಬ ಜನ ವಿಡಿಯೋಗಳಲ್ಲಿ ಇದು ಕೂಡ ಯೂಟ್ಯೂಬಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಪೋಸ್ಟೀರಿಯರ್ ಬಂದ್ರೆ ಬಾಯ್ ಬೇಬಿ ಆಗುತ್ತೆ, ಆಂಟೀರಿಯರ್ ಬಂದ್ರೆ ಗರ್ಲ್ ಬೇಬಿ ಆಗುತ್ತೆ ಅಂದ್ಬಿಟ್ಟು. ಇದು ಚೇಂಜಸ್ ಕೂಡ ಆಗಿದೆ ತುಂಬ ಜನಕ್ಕೆ. ಬಟ್ ನನ್ನ ಒಂದು ಪ್ಲೆಸೆಂಟಾ ಪೊಸಿಷನ್ ಬಂದ್ಬಿಟ್ಟು ಪೋಸ್ಟೀರಿಯರ್ ಇದೆ. ಸೊ ನನ್ನ ಓಟ್ ಏನು ಬೇಬಿ ಬಾಯ್. ಮತ್ತೆ ಇದು ಕೂಡ ಒಂದು ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ಮಿತ್ ಅಂತಾನೆ ಹೇಳ್ಬೋದು. ಪ್ರೆಗ್ನೆಂಟ್ ಟೈಮಲ್ಲಿ ತುಂಬ ಕೂಲ್ ಆಗಿರೋ ಫುಡ್ಗಳು, ಕೂಲ್ ಆಗಿರೋದು ಐಸ್ ಕ್ರೀಮ್ ಆ ಥರದ್ದೆಲ್ಲ ಇಷ್ಟಪಟ್ಟರೆ ಬೇಬಿ ಬಾಯ್ ಅಂತ ಇದೆ. ಒಂಥರ ಸ್ಪೈಸಿ ಹಾಟ್ ಫುಡ್ಗಳು, ಬಿಸಿ ಬಿಸಿ ಆಗಿರೋ ಊಟ ಈ ಥರದ್ದೆಲ್ಲ ಇಷ್ಟಪಟ್ಟರೆ ಬೇಬಿ ಗರ್ಲ್ ಆಗುತ್ತೆ ಅಂತ ಇದೆ. ನನಗೆ ಫಸ್ಟ್ ಎಲ್ಲ ನನಗೆ ಪ್ರೆಗ್ನೆಂಟ್ಗಿಂತ ಮುಂಚೆ ನನಗೆ ತುಂಬ ಬಿಸಿ ಊಟ ಇಷ್ಟ. ನನಗೆ ಯಾವಾಗ್ಲೂ ಅಷ್ಟೇ, ನನಗೆ ಬಿಸಿ ಬಿಸಿ ಆಗಿರಬೇಕು ಊಟ. ಅದೇನೇ ಆದ್ರೂ ಅಷ್ಟೇ, ನನಗೆ ಬಿಸಿ ಬಿಸಿಯಾಗಿ ಕುದಿತಾ ಇರಬೇಕು. ಅದನ್ನು ತಗೊಂಡು ನಾನು ತಿನ್ನಬೇಕು. ಅದು ನನಗೆ ಇಷ್ಟ ಆಗುತ್ತೆ. ಬಟ್ ಇವಾಗಂತೂ ತುಂಬ ಕೂಲಾಗಿರೋ ಐಟಮ್ಸ್ ಕೇಳಿಸುತ್ತೆ. ಬಿಸಿ ಇರೋದು ಏನೂ ತಿನ್ನೋಕ್ಕಾಗೋದಿಲ್ಲ. ಸೊ ನನ್ನ ಓಟ್ ಬಂದು ಬೇಬಿ ಬಾಯ್. ಅದಾದಮೇಲೆ ಇದು ಕೂಡ ಒಂದು ಟ್ರೆಂಡಿಂಗಲ್ಲಿರುವಂತಹ ಒಂದು ಏನೋ ಮಿತ್ ಅಂತಾನೆ ಹೇಳ್ಬೋದು. ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಇದ್ದರೆ ಬೇಬಿ ಗರ್ಲ್ ಆಗುತ್ತೆ ಅಂತ ಇದೆ. ಮಾರ್ನಿಂಗಲ್ಲಿ ಆರಾಮ್ಸೆ ಎದ್ದು ನಾರ್ಮಲ್ ಆಗಿದ್ರೆ ಬೇಬಿ ಬಾಯ್ ಅಂತ ಇದೆ. ಸೊ ನನಗೆ ನಾರ್ಮಲ್ ಆಗಿ ನಾನು ಬೆಳಗಿನ ಟೈಮು ಆರಾಮಾಗಿರ್ತೀನಿ. ನನಗೇನು ಅಷ್ಟೊಂದು ಮಾರ್ನಿಂಗ್ ಸಿಕ್ನೆಸ್ ಅಂತ ಏನು ಅನಿಸೋದಿಲ್ಲ. ಸೊ ಅದರಿಂದ ನನ್ನ ಒಂದು ಓಟ್ ಬಂದು ಬೇಬಿ ಬಾಯ್. ನನ್ನ ಒಂದು ಆಲ್ಮೋಸ್ಟ್ ಆಲ್ ನನ್ನ ಸಿಂಟಮ್ಸ್ ಎಲ್ಲ ಬೇಬಿ ಬಾಯ್ಗೇನೆ ಹೋಲ್ತಾ ಇದೆ. ಬೇಬಿ ಗರ್ಲ್ಗೆ ಒಂದು 2-3 ಏನೋ ಹೋಲುತ್ತೆ ಅಷ್ಟೇ ಹೋಲಿಕೆ. ಅದಾದಮೇಲೆ ಇದು ಕೂಡ ಒಂದು ಹಳೆ ಕಾಲದ್ದೇ ಒಂದು ಮಿತ್ ಅಂತಾನೆ ಹೇಳ್ಬೋದು. ಹಳೆ ಕಾಲದಿಂದನೂ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಕುತ್ತಿಗೆ ಹತ್ರ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಬಾಯ್ ಆದರೆ ಬ್ಲ್ಯಾಕ್ ಆಗುತ್ತೆ, ಗರ್ಲ್ ಆದರೆ ಬ್ಲ್ಯಾಕ್ ಏನೂ ಆಗೋದಿಲ್ಲ ಅಂತಂದ್ಬಿಟ್ಟು. ನನಗೆ ಸ್ವಲ್ಪ ಲೈಟಾಗಿ, ನನಗೆ ನೆಕ್ಕೆಲ್ಲ ಬ್ಲ್ಯಾಕ್ ಇಲ್ಲ ಯಾವಾಗ್ಲೂ. ಬಟ್ ಇವಾಗ ಸ್ವಲ್ಪ ಮಾತ್ರ ನನಗೆ ನೆಕ್ ಬ್ಲ್ಯಾಕ್ ಆಗಿದೆ. ಮೊದಲು ನನಗೆ ಪ್ರೆಗ್ನೆಂಟ್ಗಿಂತ ಮೊದಲು ಈ ಥರ ಲೈನ್ಸು ಮತ್ತು ಚೂರು ಬ್ಲ್ಯಾಕ್ ಇತ್ತಲ್ಲ, ಅದು ಯಾವುದು ಇರಲಿಲ್ಲ ನನಗೆ. ನಾರ್ಮಲ್ ಆಗಿ ವೈಟಾಗೇ ಇತ್ತು. ಬಟ್ ಇವಾಗ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ತುಂಬ ಹೆವಿ ಬ್ಲ್ಯಾಕ್ ಆಗುತ್ತೆ. ಕೆಲವರಿಗೆ ತುಂಬಾ ಬ್ಲ್ಯಾಕ್ ಆಗಿಬಿಡುತ್ತೆ. ಕೆಲವರಿಗೆ ಏನಾಗುತ್ತೆ ಒಂಥರ ನೋಡೋಕ್ಕಾಗೋದಿಲ್ಲ, ಆ ರೇಂಜಿಗೆ ಆಗೋಗುತ್ತೆ. ಸೊ ನನಗೆ ಲೈಟಾಗಿ ಆಗಿದೆ ಅಷ್ಟೇ. ಸೊ ನನ್ನ ಓಟ್ ಬಂದು ಬೇಬಿ ಬಾಯ್. ಅದಾದಮೇಲೆ ಇದು ಕೂಡ ಒಂದು ಟ್ರೆಂಡಿಂಗಲ್ಲಿರುವಂತಹ ಒಂದು ಮಿತ್ ಅಂತಾನೆ ಹೇಳ್ಬೋದು. ಹಾರ್ಟ್ ಬರ್ನ್ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ನೋಡಿ, ಎದೆ ಉರಿ ಬರುತ್ತೆ ನೋಡಿ. ಎದೆ ಉರಿ ಬರ್ತಾ ಇಲ್ಲ ಅಂತಂದರೆ ಬೇಬಿ ಬಾಯ್. ಹಾರ್ಟ್ ಬರ್ನಿಂಗ್ ಅಂತ ಬಂದರೆ ಬೇಬಿ ಗರ್ಲ್ ಅಂತ ಇದೆ. ಸೊ ನನಗೂ ಕೂಡ
ಜಾಸ್ತಿ ಏನೋ ಗ್ಯಾಸ್ಟ್ರಿಕ್ ಥರ ಆಗುತ್ತೆ, ಮತ್ತು ಎದೆ ಉರಿ, ಏನು ತಿಂದ್ರೂ ಎದೆ ಉರಿಯುತ್ತೆ, ಏನು ತಿಂದಿಲ್ಲ ಅಂದ್ರೂ ಎದೆ ಉರಿಯುತ್ತೆ, ಏನು ತಿಂದ್ರೂ ಎದೆ ಉರಿತಾ ಇರುತ್ತೆ. ಸೊ ನನ್ನ ಓಟ್ ಬಂದು ಬೇಬಿ ಗರ್ಲ್ಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಇದು ಕೂಡ ಒಂದು ಟ್ರೆಂಡಿಂಗು ಇದೆ. ಅದಾದಮೇಲೆ ಇದು ಒಂದು ಹಳೆಯ ಕಾಲದಿಂದನೂ ಬಂದಿರುವಂಥ ಒಂದು ಮಿತ್ ಅಂತಾನೆ ಹೇಳ್ಬೋದು. ಜಾಸ್ತಿ ಬೇಬಿ ಬಾಯ್ ಇದ್ದರೆ ಅಷ್ಟಾಗಿ ಊಟ ಏನೂ ತಿನ್ನೋದಿಲ್ಲ, ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಆರಾಮಾಗಿ ಇರ್ತಾರೆ. ಬೇಬಿ ಗರ್ಲ್ ಆದರೆ ಜಾಸ್ತಿ ಕ್ರೇವಿಂಗ್ಸ್ ಇರುತ್ತೆ, ತಿಂತಾನೆ ಇರ್ತಾರೆ ಅಂತ. ಇದು ತುಂಬಾ ಹಳೇದು ಮಿತ್ ಅಂತಾನೆ ಹೇಳ್ಬೋದು. ಇದನ್ನು ಸಾಕಷ್ಟು ಜನ ಹೇಳಿದ್ದಾರೆ, ನಾನು ಕೂಡ ಕೇಳಿದ್ದೀನಿ. ಹೆಣ್ಮಕ್ಳಾದ್ರೆ ಜಾಸ್ತಿ ತಿಂತಾರೆ, ಸಿಕ್ಕಿದ್ದೆಲ್ಲ ತಿಂತಾನೆ ಇರ್ತಾರೆ, ಜಾಸ್ತಿ ಹೊಟ್ಟೆ ಎಸಿತಾ ಇರುತ್ತೆ. ಗಂಡು ಮಕ್ಳಾದರೆ ಜಾಸ್ತಿ ಎಲ್ಲ ಹೊಟ್ಟೆ ಎಸಿದ್ದಿಲ್ಲ. ಹೆಣ್ಮಕ್ಳು ಜಾಸ್ತಿ ಹೊಟ್ಟೆ ಅಳಿಗೆ ಏನೋ ಅಂತಾರಪ್ಪ, ಅದು ನಂಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಜಾಸ್ತಿ ತಿನ್ನೋದು, ಹೊಟ್ಟೆ ಜಾಸ್ತಿ ಹಸಿಯುತ್ತೆ ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗಾದ್ರೆ ಹೊಟ್ಟೆ ಹಸಿಯಲ್ಲ ಜಾಸ್ತಿ ಅಂತ ಅಂತಾರೆ. ನನ್ನ ಓಟ್ ಬಂದು ಬೇಬಿ ಬಾಯ್. ನನಗೆ ಅಷ್ಟೊಂದಾಗಿ ಹೊಟ್ಟೆ ಹಸಿದಿಲ್ಲ, ಏನಾದರೂ ಒಂದು ಸ್ವಲ್ಪ ಕೊಟ್ಟರೆ ನಾನು ತಿನ್ಕೊಂಡು ಆರಾಮ್ಸೆ ಇರ್ತೀನಿ. ಆಮೇಲೆ ಕೆಲವೊಬ್ರು ಹೇಳ್ತಾರೆ ನಾನು ನೈಟೆಲ್ಲ ಎದ್ದು ತಿಂತಾ ಇದ್ದೆ, ಅವಾಗ ತಿಂತಾನೆ ಇರ್ತಿದ್ದೆ ಅಂತ ಅಂದ್ಬಿಟ್ಟು. ನಾನಂತೂ ಆ ಥರದ್ದೆಲ್ಲ ನೈಟೆಲ್ಲ ನಾನು ಎದ್ದು ತಿನ್ನೋದಿಲ್ಲ. ಅಷ್ಟಾಗಿ ನಾನು ಊಟದಲ್ಲಿ ನಾನು ಏನು ತಿಂತೀನಿ, ನಾನು ನಾರ್ಮಲಾಗಿ ಅವಾಗಿಂದ ಯಾವ ಥರ ನನ್ನ ರೂಟೀನ್ ಇದೆ, ಸೊ ಇವಾಗ್ಲೂ ಅದೇ ಥರ ಇದೆ. ಅದಕ್ಕಿಂತ ಒಂಚೂರು ಜಾಸ್ತಿ ಇದೆ ಅಷ್ಟೇ ಅನ್ನೋದು ಬಿಟ್ಟರೆ ಜಾಸ್ತಿ ಎಲ್ಲ ಏನು ನಾನು ತಿನ್ನಕ್ಕೆ ಹೋಗೋದಿಲ್ಲ. ಸೊ ನಾನು ಅವ್ರು ಬಂದು ಬೇಬಿ ಬಾಯ್. ಅದಾದಮೇಲೆ ಇದು ಕೂಡ ಒಂದು ಹಳೆಯ ಕಾಲದ್ದು ಅಂತಲೂ ಹೇಳ್ಬೋದು, ಮತ್ತು ಇದು ನನಗೂ ಕೂಡ ಹೋಲುತ್ತೆ, ನನ್ನ ಒಂದು ಸಿಂಟಮ್ಸ್ ಕೂಡ. ಅದಾದಮೇಲೆ ಇದು ಹೊಟ್ಟೆ ಒಕ್ಲಿರುತ್ತೆ ನೋಡಿ, ಅದು ಆಚೆ ಬಂದಿದ್ರೆ ಬೇಬಿ ಬಾಯ್ ಅಂತ ಇದೆ, ಮತ್ತು ಆಚೆ ಬಂದಿಲ್ಲ ನಾರ್ಮಲ್ ಆಗಿತ್ತು ಅಂತಂದರೆ ಬೇಬಿ ಗರ್ಲ್ ಅಂತ ಇದೆ. ಇದು ಕೂಡ ತುಂಬಾ ಹಳೆ ಕಾಲದಿಂದ ಬಂದಿದೆ. ಆಮೇಲೆ ಇದನ್ನು ಕೂಡ ನಾನು ತುಂಬಾ ಕೇಳಿದ್ದೀನಿ, ನನಗೂ ಕೂಡ ನಮ್ಮಮ್ಮನೂ ಕೂಡ ಹೇಳಿದ್ದಾರೆ, ಒಕ್ಲು ಆಚೆ ಬಂದರೆ ಗಂಡು ಪಾಪು ಆಗುತ್ತೆ, ಒಕ್ಲು ಆಚೆ ಬಂದಿಲ್ಲ ಅಂದರೆ ಹೆಣ್ಣು ಪಾಪು ಆಗುತ್ತೆ ಅಂತ. ಬಟ್ ತುಂಬ ಜನ ಇದಕ್ಕೆ ಆಪೋಸಿಟಲ್ಲೂ ಇದ್ದಾರೆ, ನನಗೆ ಗೊತ್ತಿಲ್ಲ. ನನ್ನ ಒಂದು ಓಟ್ ಬಂದು ಬೇಬಿ ಬಾಯ್. ನನ್ನ ಒಂದು ಒಕ್ಲು ಬಂದು ಆಚೆಗೆ ಬಂದಿದೆ, ಸೊ ಅದರಿಂದ ನನ್ನ ಓಟ್ ಬಂದು ಬೇಬಿ ಬಾಯ್. ಮತ್ತು ಇನ್ನು ಒಂದು ಮಿತ್ ಅಂತಂದರೆ, ಯಾವಾಗ್ಲೂ ಬೇಬಿ ಬಾಯ್ ಇದ್ದರೆ ನಾರ್ಮಲ್ ಆಗಿ ಒಂಥರ ಮೂಡೆಲ್ಲ ಗುಡ್ಡಾಗಿರುತ್ತೆ, ಅಂದರೆ ಒಂಥರ ಬೇಜಾರಲ್ಲಿ ಒಂಥರ ಬೇಜಾರು ಮಾಡಿಕೊಂಡು ಇರಲ್ಲ, ಮೂಡಿ ಥರ ಇರೋದಿಲ್ಲ. ಬೇಬಿ ಬಾಯ್ ಇದ್ದರೆ ಕೂಲಾಗಿ ಆರಾಮಾಗಿ ಇರ್ತಾರೆ, ಕಿರ್ಚೋದು ಆ ಥರದ್ದೆಲ್ಲ ಮಾಡೋದಿಲ್ಲ, ನಾರ್ಮಲ್ ಆಗಿರ್ತಾರೆ ಅಂತ ಇರೋದಿದೆ. ಮತ್ತು ಬೇಬಿ ಗರ್ಲ್ ಆದರೆ ಸ್ವಲ್ಪ ಮೂಡಿ ಥರ, ಸ್ವಲ್ಪ ಅಪ್ಸೆಟ್ ಆಗೋದು, ಕಿರ್ಚಾಡೋದು ಈ ಥರ ಇದೆ. ಸೊ ನನ್ನ ಓಟ್ ಬಂದು ಬೇಬಿ ಬಾಯ್. ನಾನು ಅಷ್ಟಾಗಿ ನನ್ನ ಮೂಡ್ ಯಾವಾಗಲೂ ನಾರ್ಮಲ್ ಆಗಿರುತ್ತೆ, ನಾರ್ಮಲ್ ಆಗೇ ನಾನು ಆವಾಗಲಿಂದನೂ ಇರೋದು. ಆ ಥರದ್ದೆಲ್ಲ ಕಿರ್ಚೋದು ಪರ್ಚೋದೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ನನ್ನ ಓಟ್ ಬಂದು ಬೇಬಿ ಬಾಯ್. ಸೊ ಆದಷ್ಟು ನನ್ನ ಒಂದು ಸಿಂಟಮ್ಸು ಮತ್ತು ನಾನು ನೋಡಿರುವಂತಹ ಒಂದು ಟ್ರೆಂಡಿಂಗಲ್ಲಿರುವಂಥ ಒಂದು ಸಿಂಟಮ್ಸ್ಗಳು ಜಾಸ್ತಿ ನನಗೆ ಬೇಬಿ ಬಾಯ್ಗೇನೆ ಹೋಲ್ತಾ ಇದೆ. ಸೊ ಯಾವುದಾಗತ್ತೆ ಅಂತ ಗೊತ್ತಿಲ್ಲ, ಒಂದು ಕ್ಯೂರಿಯಾಸಿಟಿ ಮೇಲೆ ಇದೊಂದು ವಿಡಿಯೋನ ಮಾಡಿದ್ದು. ನನಗೆ ಯಾವ್ಯಾವ ಸಿಂಟಮ್ಸ್ ಇದೆ, ನನಗೆ ಯಾವ್ದಾವ ಸಿಂಟಮ್ಸು ಯಾವ ಬೇಬಿಗೆ ಹೋಲುತ್ತೆ, ಇದರಲ್ಲಿ ನನಗೆ ಜಾಸ್ತಿ ಓಟ್ ಬಂದಿರೋದು ಬೇಬಿ ಬಾಯ್ಗೆ ಬಂದಿದೆ. ಸೊ ನನಗೆ ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಬಾಯ್ ಬೇಬಿ ಇದ್ದರೆ ತುಂಬಾ ಸಣ್ಣಕ್ಕಿರ್ತಾರೆ, ತುಂಬ ಹೆವಿ ಆಗೋದಿಲ್ಲ, ದಪ್ಪಕ್ಕಾಗೋದಿಲ್ಲ, ನಾರ್ಮಲ್ ಆಗಿ ಮೀಡಿಯಮ್ ಆಗಿರ್ತಾರೆ. ಬೇಬಿ ಗರ್ಲ್ ಆದರೆ ತುಂಬ ಊದ್ಕೊಂಡು ದಪ್ಪಕ್ಕಾಗಿರ್ತಾರೆ ಅಂತಲೂ ಇದೆ. ಸೊ ನಾನು ನೋಡೋಕ್ಕೆ ಸಣ್ಣನೇ ಇದ್ದೀನಿ, ಹೆಂಗಿದ್ದೀನಿ ಹಂಗೇನೆ ಇದ್ದೀನಿ. ಇದು ಕೂಡ ನನ್ನ ಒಂದು ಬೇಬಿ ಬಾಯ್ಗೇನೆ ಹೋಲುತ್ತೆ. ಮತ್ತು ಆಮೇಲೆ ಇನ್ನೂ ಮತ್ತು ಮೂಗು ದಪ್ಪ ಆಗುತ್ತೆ ಅಂತ ಅಂತಾರೆ ಬೇಬಿ ಬಾಯ್ಗೆ. ಬೇಬಿ ಗರ್ಲ್ ಆದರೆ ಏನೂ ಇಲ್ಲ, ನಾರ್ಮಲ್ ಆಗಿದೆ ಅಂತ ಅಂತಾರೆ. ಸೊ ನಂದು ಅಂದರೆ ಒಂದು ಚೂರು 1% ಅಷ್ಟು ಸ್ವಲ್ಪ ನೋಸು ದಪ್ಪ ಆಗಿದೆ ಅಂತ ಅನ್ನಿಸ್ತಾ ಇದೆ ಅನ್ನೋದೊಂದು ಬಿಟ್ಟರೆ, ಇದು ನನಗೆ ಯಾವುದಕ್ಕೂ ಹೇಳೋಕ್ಕಾಗೋದಿಲ್ಲ. ಈ ಕಡೆ 50-50ನೂ ಇಲ್ಲ, ಒಂದೇ 1% ಅಂದರೆ ಬೇಬಿ ಬಾಯ್ಗೆ ಹೋಲುತ್ತೆ. ಅದು ತಗೊಳಂಗಿಲ್ಲ ಅಂತಂದರೆ ಯಾವುದಕ್ಕೂ ಹೋಲೋದಿಲ್ಲ. ಅದು ಬಿಟ್ಟರೆ ನಾನು ಇರಂಗೆ ಇದ್ದೀನಿ. ಆಮೇಲೆ ಇನ್ನೂ ಒಂದಿದೆ, ಬೇಬಿ ಬಾಯ್ ಆದರೆ ಸ್ಟಾರ್ಟಿಂಗಲ್ಲಿ ವೆಯ್ಟ್ ಲಾಸ್ ಆಗ್ತಾರೆ ಅಂತ ಅಂದ್ಬಿಟ್ಟು.
ಬೇಬಿ ಗರ್ಲ್ ಇದ್ದರೆ ಜಾಸ್ತಿ ವೆಯ್ಟ್ ಗೇನ್ ಆಗ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಪ್ರೆಗ್ನೆನ್ಸಿಯಲ್ಲಿ ನಾನು ಸ್ಟಾರ್ಟಿಂಗು ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೆ, 4 kg ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೆ. ಸೊ ಅದನ್ನೇ ಇನ್ನೂ ರಿಕವರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನನಗೆ. ನನ್ನ ಹೋಟ್ ಬಂದು ಬೇಬಿ ಬಾಯ್, ನನ್ನ ಒಂದು ವೆಯ್ಟ್ ಲಾಸ್ ಆಗಿತ್ತು. ಸೊ ಅದರಿಂದ ಸೊ ಇಷ್ಟೊಂದು ಒಂದಷ್ಟು ಒಂದು 13-14 ಏನೋ ಒಂದು ಸಿಂಪ್ಟಮ್ಸ್ಗಳನ್ನ ನಾನು ಹೇಳಿದೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ನನಗೆ ಬೇಬಿ ಬಾಯ್ ಅಂತಲೇ ಬಂದಿದೆ. ಯಾವುದಾದ್ರೂ ಪರವಾಗಿಲ್ಲ, ಆರೋಗ್ಯವಾಗಿ ಚೆನ್ನಾಗಾದರೆ ಸಾಕು. ಇದನ್ನು ನೀವು ಸೀರಿಯಸ್ ಆಗಿ ತೊಗೊಬೇಡಿ. ನಿಮಗಿರೋ ಥರ ಸಿಂಪ್ಟಮ್ಸ್ ನನಗಿರಲ್ಲ, ನನಗಿರೋ ಥರ ಸಿಂಪ್ಟಮ್ಸು ನಿಮಗಿರೋದಿಲ್ಲ. ಒಬ್ಬೊಬ್ಬರು ಪ್ರೆಗ್ನೆನ್ಸಿ ಕೂಡ ಒಂದೊಂದು ಥರ ಡಿಫ್ರೆಂಟಾಗಿ ಇರುತ್ತೆ. ನನ್ನ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಒಂಥರ ಆರಾಮಾಗಿ ಕೂಲಾಗಿ ಬಂದಿದೆ. ಯಾವುದೇ ರೀತಿ ನನಗೆ ಅಷ್ಟೊಂದಾಗಿ ಹೆವಿ ಅಂತ ಏನು ಅನಿಸಿಲ್ಲ, ಏನು ಅಷ್ಟೊಂದಾಗಿ ರಿಸ್ಕ್ ಎಲ್ಲ ನನಗೆ ಬಂದಿಲ್ಲ. ನಾರ್ಮಲ್ ಆಗಿ ನಾನು ಇರೋ ಥರನೇ ಇದ್ದೀನಿ. ಯಾವುದೇ ಚೇಂಜಸ್ ಕೂಡ ನನ್ನ ಬಾಡಿಯಲ್ಲಿ ಆಗಿಲ್ಲ. ಜಸ್ಟ್ ಒಂದು ಹೊಟ್ಟೆ ಒಂದು ಬೇಬಿ ಬಂಪ್ ಒಂದು ಬಂದಿದೆ ಅನ್ನೋದೊಂದು ಬಿಟ್ಟರೆ ಇರಂಗೆ ಇದ್ದೀನಿ. ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ, ವೆಯ್ಟ್ ಗೇನ್ ನಾನು ಆಗಿಲ್ಲ. ನೋಡೋಣ ನನ್ನ ಒಂದು ಡೆಲಿವರಿ ಆದಮೇಲೆ ಯಾವ ಬೇಬಿ ಆಗುತ್ತೆ ಏನು ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಇದೆ ನನಗೂ ಕೂಡ. ಮತ್ತು ಈ ವಿಡಿಯೋನ ಫನ್ನಾಗಿ ತೊಗೊಳ್ಳಿ. ಮತ್ತು ನಿಮ್ಗೆ ಯಾವ್ಯಾವ ಥರ ನೀವೇನಾದರೂ ಪ್ರೆಗ್ನೆಂಟ್ ಇರೋರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನಿಮ್ಗೆ ಯಾವ್ದು ಸಿಂಪ್ಟಮ್ಸ್ ಇದೆ, ನನ್ನ ಥರನೇ ಸಿಂಪ್ಟಮ್ಸ್ ಇದೆಯಾ ಕಾಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಮತ್ತು ಬೇಬಿ ಆಗಿರೋರು ಏನಾದರೂ ನೋಡ್ತಾ ಇದ್ದರೆ ನನ್ನ ಒಂದು ಸಿಂಪ್ಟಮ್ಸ್ ಯಾವ ಬೇಬಿಗೆ ಹೋಲುತ್ತೆ ಅಂತ ನಾನು ಹೇಳಿದಲ್ವ. ಸೊ ನಿಮಗೇನಾದರೂ ಈ ಬೇಬಿಗೆ ನಿಯರ್ ಬೈ ಇದೆ ನಿಮ್ಮ ಸಿಂಪ್ಟಮ್ಸ್ ಅನ್ನೋದು ಇದ್ರೂ ಕೂಡ ಕಾಮೆಂಟ್ ಮಾಡಿ. ಒಂದು ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.